ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ. ಸಿಎಂ ಪರವಾಗಿ ಇದ್ದಿದ್ದಕ್ಕೆ ಟ್ರ್ಯಾಪ್ ಮಾಡಲಾಯ್ತಾ? ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ರಾಜಣ್ಣ ಹೇಳಿದ್ದೇನು? ಹನಿ ಟ್ರ್ಯಾಪ್ ವಿಚಾರದಲ್ಲಿ ಡಿಕೆ ಸೈಲೆಂಟ್. ಸಿಎಂ ಕುರ್ಚಿಗಾಗಿಯೇ ಟ್ರ್ಯಾಪ್ ಅಂತೂ ಬಿಜೆಪಿ. ಹನಿ ಟ್ರ್ಯಾಪ್ ಮಧ್ಯೆ ಹೇಮಾವತಿ ಕೆನಾಲ್ ಫೈಟ್. ರಾಜಣ್ಣ ಕುಟುಂಬ ಡಿಕೆಶಿ ಬೆಂಬಲಿಗರ ಮಧ್ಯೆ ಶೀತಲ ಸಮರ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಗದ್ದಲ ಜೋರಾಗಿದೆ. ಪಟ್ಟಕ್ಕಾಗಿ ಹನಿ ಟ್ರ್ಯಾಪ್ ದಾಳ ಉರುಳಿಸಲಾಗಿದೆ ಅಂತ ಕೆಲ ಕಾಂಗ್ರೆಸ್ ನಾಯಕರು ಆರೋಪಿಸ್ತಾ ಇದ್ದಾರೆ. ಸಿಎಂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಎಂಎಲ್ಸಿ ರಾಜಣ್ಣ, ನೋಡಿ ಸರ್, ನಿಮ್ಮ ಪರವಾಗಿ ರಾಜಣ್ಣ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮನ್ನ ಈ ಬಲೆಗೆ ಬೀಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಸಿಎಂಗೆ ಹೇಳಿದ್ದೇನೆ. ಒಬ್ಬ ದಲಿತ ನಾಯಕನ ಮೇಲೆ ಶೋಷಣೆ ಆಗ್ತಾ ಇದೆ, ಹಾಗಾಗಿ ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ ಸಿಎಂ ಬಳಿ ಮನವಿ ಮಾಡಿದ್ದೀನಿ. ನನ್ನ ಬಳಿ ಇರುವ ದಾಖಲೆಗಳನ್ನ ಸಿಎಂಗೆ ತೋರಿಸಿದ್ದೀನಿ ಎಂದಿದ್ದಾರೆ. ಇನ್ನು ಹೈಕಮಾಂಡ್ಗೂ ದೂರು ಕೊಡ್ತೇನೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಏನೆಲ್ಲ ಈ ವಿಚಾರದಲ್ಲಿ ನಿಮ್ಮ ಬಗ್ಗೆ ನಾವು ರಾಜಣ್ಣವ್ರು ಮಾತಾಡ್ತಾರೆ ಅಂತೇಳಿ ಮಾಡ್ತಾ ಇದ್ದಾರೋ ಅಥವಾ ಏನಕ್ಕೆ ಈ ವಿಚಾರದಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಹಿಂದುಳಿದ ಒಬ್ಬ ದಲಿತನ ಮೇಲೆ ಈ ಥರ ಆಗುವಂಥದ್ದು ನಡೀತಾ ಇದೆ, ಶೋಷಣೆಗೆ ನಡೀತಾ ಇದೆ. ಸೊ ಅದರಿಂದ ನೀವೇ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು DGಗೆ ಹೋಗಿ ಕೊಡು ಅಂತ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಚಿವ ರಾಜಣ್ಣ ವಿರುದ್ಧ ಕೇಳಿ ಬಂದಿರುವ ಹನಿ ಟ್ರ್ಯಾಪ್ ಯತ್ನ ವಿಚಾರ ಸಾಕಷ್ಟು ಸದ್ದು ಮಾಡುತ್ತಿದೆ. ಇದೇ ವಿಚಾರ ಸಾಕಷ್ಟು ರಾಜಕೀಯ ಬೆಳವಣಿಗೆಗೂ ಕಾರಣವಾಗಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ರಾಜಣ್ಣ, ಹನಿ ಟ್ರ್ಯಾಪ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲಿ ಅರ್ಥವಿದೆ. ಅದನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದು ನಾನು ಒಪ್ಪುತ್ತೇನೆ. ಪ್ರಕರಣದ ಬಗ್ಗೆ ತನಿಖೆ ಆಗಬೇಕೆಂದು ನನ್ನ ಅಭಿಲಾಷೆ. ಅನ್ಯಾಯಕ್ಕೊಳಗಾದವರೆಲ್ಲರೂ ನನ್ನ ಜೊತೆ ಇದ್ದಾರೆ ಎಂದು ರಾಜಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದಕ್ಕೆ ಜವಾಬ್ದಾರಿ ಮನುಷ್ಯರು. ಅವರು ಹೇಳಿರ್ತಕ್ಕಂಥದ್ದನ್ನ ಹೇಗೆ ನಿರಾಕರಣೆ ಮಾಡ್ಲಿಕ್ಕಾಗ್ತದೆ? ನಾನು ಹಂಗಂದಾಕ್ಷಣಕ್ಕೆ ಒಪ್ಪಿದ್ದೀನಿ ಅಂತ ಅಲ್ಲ. ಅವರ ಮಾಹಿತಿ ಆಧಾರದ ಮೇಲೆ ಅವರು ಕೂಡ ಸೀನಿಯರ್ ಪಾಲಿಟಿಷಿಯನ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ. ಅದು ಸರಿ ತಪ್ಪು ಅನ್ನೋದಕ್ಕೆ ಅವರೇ ಹೇಳಬೇಕು. ಎಲ್ಲರೂ ಇರ್ತಾರೆ, ಯಾರೆಲ್ಲ ನ್ಯಾಯದ ಪರವಾಗಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಸೈಲೆಂಟ್ ಆದ್ರೆ ಎಂಬ ಪ್ರಶ್ನೆ ಮೂಡಿದೆ. ಎಂಎಲ್ಸಿ ರಾಜೇಂದ್ರ ಸಿಎಂ ಭೇಟಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಡಿಕೆಶಿ ನಿರಾಕರಿಸಿದ್ದಾರೆ. ನನ್ನನ್ನ ಯಾರ ಬಗ್ಗೆಯೂ ಕೇಳಬೇಡಿ, ನನ್ನ ಇಲಾಖೆಯದ್ದು ಇದ್ರೆ ಕೇಳಿ. ಸಿಎಂ ಅಂದಾಗ ಎಲ್ಲರೂ ಭೇಟಿ ಮಾಡ್ತಾರೆ, ಯಾವುದೇ ಪ್ರಶ್ನೆ ನನ್ನನ್ನ ಕೇಳಬೇಡಿ. ಎಲ್ಲಾ ವಿಚಾರ ಬೋಗಸ್, ಸುಮ್ಮನೆ ಸೃಷ್ಟಿ ಮಾಡ್ತಿದ್ದಾರೆ ಎಂದೆಲ್ಲ ಅನಗತ್ಯ ವಿಚಾರ ಎನ್ನುವ ಮೂಲಕ ಗರಂ ಆಗಿದ್ದಾರೆ. ರಾಜಣ್ಣ ದೂರು ಕೊಡದ ಬಗ್ಗೆ ಸಿಎಂ ಅವರನ್ನೇ ಕೇಳಿ ಎಂದ್ರು. ಇನ್ನು ರಾಜಣ್ಣ ಭೇಟಿ ವಿಚಾರವಾಗಿ ಪ್ರತಿಕ್ರಿಯಿಸಿ, ನಮ್ಮಿಬ್ಬರ ನಡುವಿನ ಚರ್ಚೆ ಬಿಚ್ಚಿ ಹೇಳಲು ಆಗಲ್ಲ. ಏನಾದ್ರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ದೇನೆ. ನಿನ್ನೆ ಮಾಧ್ಯಮದಲ್ಲಿ ಏನೋ ಹೇಳಿದ್ದಾರೆ, ಇದರ ಮೇಲೆ ನಾನು ಏನನ್ನೂ ಹೇಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ MLA ಭೇಟಿ ಮಾಡ್ತಾರೆ, MP ಭೇಟಿ ಮಾಡ್ತಾರೆ, ಸಾರ್ವಜನಿಕರು ಭೇಟಿ ಮಾಡ್ತಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ, ನನ್ನೂ ಎಲ್ಲ ಭೇಟಿ ಮಾಡ್ತಾರೆ. ಯು ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್, ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ. ಯಾರು ಗರಂ ನಿಮ್ಮತ್ತ ಗರಂ ಇದ್ರೆ ನಿಮ್ಮತ್ತ ಇನ್ಫಾರ್ಮೇಶನ್ ಇರಬೇಕು. ಅವೆಲ್ಲ ಬೋಗಸ್, ಎಲ್ಲ ವಿಚಾರನೂ ಬೋಗಸ್ಸೆ. ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ ಹೋಗ್ಬೇಡಿ. ನಾನು KPCC ಅಧ್ಯಕ್ಷನಾಗಿ ಅವ್ರನ್ನ ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಅವ್ರು ಏನಪ್ಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ಇದಕ್ಕೆ ಇನ್ನೇನ್ ಹೇಳ್ಬೇಕು ನಾನು? ಹನಿ ಟ್ರ್ಯಾಪ್ ಗದ್ದಲ ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ರಾಜಣ್ಣ ದೂರು ಕೊಟ್ಟರೆ ತನಿಖೆಗೆ ವಹಿಸುತ್ತೇವೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ರಾಜಣ್ಣ ದೂರು ಕೊಡೋದು ವಿಳಂಬವಾಗಿದೆ ಎಂದರು. ಇನ್ನು ಬಿಜೆಪಿಯವರು CBI ಜಡ್ಜ್ ನೇತೃತ್ವದ ತನಿಖೆ ಕೇಳ್ತಿದ್ದಾರೆ. ಆದರೆ ನಾವು ನಮ್ಮದೇ ರೀತಿಯಲ್ಲಿ ಪರಿಶೀಲಿಸಿ ನಿರ್ಧಾರ ಮಾಡ್ತೇವೆ ಎಂದಿದ್ದಾರೆ. ಇತ್ತ MB ಪಾಟೀಲ್ ಕೂಡ ಈ ರೀತಿ ರಾಜಕೀಯವಾಗಿ ಯಾರೇ ಮಾಡಲಿ ಅದು ತಪ್ಪು. ಯಾರನ್ನೋ ತೇಜೋವಧೆ ಮಾಡುವಂತಹದ್ದು ತಪ್ಪು. ಇದು ಬಹಳ ಹೀನ ಕೆಲಸ. ಹೀಗಾಗಿ ಇದನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ತನಿಖೆ ಆಗಬೇಕು. ಸಿಎಂ ಹಾಗೂ ಗೃಹ ಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸುತ್ತಾರೆ ಎಂದಿದ್ದಾರೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ರು. ಇನ್ನುವರೆಗೆ ಕಂಪ್ಲೇಂಟ್ ನನಗೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. CBI ಕೊಡಿ ಅಥವಾ ಸಿಟ್ಟಿಂಗ್ ಜಡ್ಜ್ ಕೊಡಿ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಅವ್ರು ಕೇಳ್ತಾ ಇದ್ದಾರೆ, ಬಟ್ ನಾವು ಇನ್ ಅವರ್ ಓನ್ ವೇ ವಿ ವಿಲ್ ಡೂ ಇಟ್. ಈ ರೀತಿ ಯಾರೇ ಮಾಡಲಿ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಬಹಳ ಹೀನ ಕೆಲಸ. ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ.
ಕಾಂಗ್ರೆಸ್ನ ಹನಿ ಟ್ರ್ಯಾಪ್ ಕೋಲಾಹಲವನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದಿದೆ. ಹನಿ ಟ್ರ್ಯಾಪ್ ಪ್ರಕರಣ ಮುಖ್ಯಮಂತ್ರಿಗೆ ಸುತ್ತುವರಿದಿರುವ ಪ್ರಕರಣ. ರಾಜಣ್ಣ ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಅವರು ಹೇಳಿಕೆ ಕೊಡೋದು ನಿಲ್ಲಲಿ. ಸಿಎಂ ಕುರ್ಚಿಗೆ ಹನಿ ಟ್ರ್ಯಾಪ್ ಸಂಬಂಧ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣರನ್ನ ಪ್ರಶ್ನಿಸಬೇಕು. ಕಾಂಗ್ರೆಸ್ನಲ್ಲಿನ ಆಂತರಿಕ ಗೊಂದಲದಿಂದ ಪ್ರಕರಣ ಹೊರಬರ್ತಿದೆ ಎಂದಿದ್ದಾರೆ. ಅತ್ತ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಒಬ್ಬ ಮಂತ್ರಿಯೇ ಹನಿ ಟ್ರ್ಯಾಪ್ ವಿಷಯದಲ್ಲಿ ಒಪ್ಪಿಕೊಳ್ಳುತ್ತಾರೆ. 48 ಜನರ ಸಿಡಿ ಇವೆ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು 100 ಜನರ ಸಿಡಿ ಇವೆ ಅಂತ ಹೇಳಿದ್ದಾರೆ. ಬ್ಲಾಕ್ ಮೇಲ್ ಮಾಡೋ ತಂಡಗಳೇ ಇವೆ. ಇದರ ಹಿಂದಿನ ತಂತ್ರ ಕೃತಂತ್ರ ಹೊರಬರಬೇಕಿದೆ ಎಂದಿದ್ದಾರೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಎಲ್ಲ ಸಚಿವರೇ ಇವತ್ತು ಹೇಳಿಕೆನ ನೀಡ್ತಾ ಇದ್ದಾರೆ. ಈ ರಾಜಕೀಯ ಹಿನ್ನೆಲೆ ಕೆಲವೊಂದು ಒಂದು ತಂಡ ಇರ್ತದೆ, ಬ್ಲಾಕ್ ಮೇಲ್ ಮಾಡಲಿರೋದು ಒಂದು ತಂಡ. ಅಂತ ತಂಡನು ಅದಕ್ಕೂ ಆ ರಾಜಕೀಯ ಹಿನ್ನೆಲೆ ಇಟ್ಟುಕೊಂಡು ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ. ಹನಿ ಟ್ರ್ಯಾಪ್ ಫೈಟ್ ನಡುವೆ ಸಚಿವ ರಾಜಣ್ಣ ಕುಟುಂಬ ಹಾಗೂ ಡಿಕೆಶಿ ಬೆಂಬಲಿಗರ ಮಧ್ಯೆ ಶೀತಲ ಸಮರ ಶುರುವಾಗಿದೆ. ಕೆನಾಲ್ ಕಾಮಗಾರಿ ವಿಚಾರವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಎಂದು ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಆರೋಪ ಮಾಡಿದ್ದಾರೆ. 2 ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಕರೆ ಮಾಡಿ ಕಾಮಗಾರಿ ನಿಲ್ಲಿಸ್ತೀವಿ, ನೀವು ತಡಿತೀರಾ? ನಮ್ಮ ತಾಲೂಕಿಗೆ ನೀರು ಬರೋದಕ್ಕೆ ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಎಂದು ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನಿಂದ ತೊಂದರೆ ಆಗೋದು ಮಧುಗಿರಿ ಹಾಗೂ ಕೊರಟಗೆರೆ ತಾಲೂಕಿಗೆ. ನಮ್ಮ ಕುಡಿಯುವ ನೀರನ್ನ ನೀವು ದಾರಿ ಮಧ್ಯದಲ್ಲೇ ತಗೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಎಂದು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿ, ರಾಜೇಂದ್ರ ಏನು ಬೇಕಾದರೂ ಮಾತನಾಡಲಿ, ಕಳೆದ 20-30 ವರ್ಷದಿಂದ ವೈಕೆ ರಾಮಯ್ಯ ಕಾಲದಿಂದ ಎಲ್ಲ ನಡೆಯುತ್ತಿದೆ ಎಂದಿದ್ದಾರೆ. ಮಾತಾಡ್ಲಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಏನ್ ಬೇಕಾದ್ರೂ ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಸುಮಾರು 20-30 ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂತ ಕಾಲದಿಂದ ಕೂಡ ಆ ವಿಚಾರ ಇತ್ತು. ನಮ್ಮ ತಾಲೂಕಿಗೆ ಬರುವಂಥದ್ದೇ 8 ನೀರು. ಆ ನೀರನ್ನ ನೀವು ಅಲ್ಲೇ ಮುಂಚೆನೆ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕನ್ನ ರೈತರು ಏನಾಗಬೇಕು, ನಮ್ಮ ತಾಲೂಕು ಜನ ಏನಾಗಬೇಕು? ನಾವು ಕೇಳೋವಂಥದ್ದು ಕುಡಿಯೋ ನೀರು ಹೌದಲ್ವೇನಪ್ಪ? ಅಂಥದ್ರಲ್ಲಿ ಇವ್ರು ಮುಂಚೆನೆ ಇವತ್ತು ನಾವು ಸಚಿವರು ಇದ್ದೀವಿ ಅಂತೇಳಿ, ನಮಗೆ ಬೇಕಾಗಿರುವಂಥ ಸಚಿವರು, ಪ್ರಭಾವಿ ಸಚಿವರು ಇದ್ದೀವಿ ಅಂತೇಳಿ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕರು ಏನಾಗಬೇಕು? ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸದಸ್ಯ ಗಾದಿಗೆ ರಾಜಕೀಯ ಲಾಬಿ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಮಾಜಿ ರೌಡಿ ಶೀಟರ್ ಹೆಸರನ್ನ ಶಿಫಾರಸು ಮಾಡಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ನಕಲಿ ಚೆಕ್ ಕೊಟ್ಟು ಹಣ್ಣುಕಾಯಿ ಟೆಂಡರ್ ಮಾಡಿ ದೇವಸ್ಥಾನಕ್ಕೆ ವಂಚನೆ ಆರೋಪದ ಅಡಿಯಲ್ಲಿ ಹರೀಶ್ ಇಂಜಾಡಿ ಬಂಧನ ಆಗಿತ್ತು. ಹರೀಶ್ಗೆ ಸದಸ್ಯ ಸ್ಥಾನ ನೀಡೋದಕ್ಕೆ ಸುಬ್ರಹ್ಮಣ್ಯ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತ ಆಗಿತ್ತು. ಇದೀಗ ಕುಕ್ಕೆ ಆಡಳಿತ ಮಂಡಳಿಯ ಸದಸ್ಯ ಸ್ಥಾನಕ್ಕೆ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಇಂಜಾಡಿಗೆ ಗುಂಡೂರಾವ್ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಇದಕ್ಕೆ ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಡಳಿತ ಮಂಡಳಿ ಸದಸ್ಯರಾಗೋಕೆ ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ಧ ಇದ್ದವರು ಆಗಬಾರದು ಅನ್ನೋ ನಿಯಮ ಇದೆ. ಹಾಗಾಗಿ ರೌಡಿ ಶೀಟರ್ ಆಗಿದ್ದ ಹರೀಶ್ ಇಂಜಾಡಿಯನ್ನ ಸದಸ್ಯರನ್ನಾಗಿ ಮಾಡಬೇಡಿ ಅಂತ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರವನ್ನ ಬರೆಯಲಾಗಿದೆ. ನಟ ದರ್ಶನ್ ನಿನ್ನೆಯಷ್ಟೇ ಕೇರಳದ ಕಣ್ಣೂರಿನ ಭಗವತಿ ದೇವಾಲಯದಲ್ಲಿ ಕಾಣಿಸಿಕೊಂಡಿದ್ದರು. ಕುಟುಂಬ ಸಮೇತ ದೇವಾಲಯದಲ್ಲಿ ಶತ್ರು ಸಂಹಾರ ಹೋಮ ಮಾಡಿಸಿದ್ದಾರೆ ಎನ್ನಲಾಗಿದೆ. ಇದೀಗ ದರ್ಶನ್ ಜೊತೆಗೆ ಮತ್ತೊಬ್ಬ ಕೊಲೆ ಆರೋಪಿಯೂ ಇದ್ದ ಎಂಬ ವಿಷಯ ಹೊರಬಿದ್ದಿದೆ. ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಾಲಯದಲ್ಲಿ ದರ್ಶನ್, ವಿನೀಶ್, ಧನ್ವೀರ್ ಮಾತ್ರವೇ ಇರಲಿಲ್ಲ, ಅವರೊಟ್ಟಿಗೆ ಪ್ರಜ್ವಲ್ ರೈ ಎಂಬಾತನೂ ಇದ್ದ. ಈತನೂ ಸಹ ದರ್ಶನ್ ರೀತಿಯಲ್ಲೇ ಕುಖ್ಯಾತ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದಾನೆ. 2017ರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಪ್ರಜ್ವಲ್ ರೈ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ಜಲೀಲ್ ಕೊಲೆ ಪ್ರಕರಣ ಆಗ ಸಂಚಲನ ಸೃಷ್ಟಿಸಿತ್ತು. ಈ ಕೊಲೆ ಪ್ರಕರಣದಲ್ಲಿ ಒಟ್ಟು 11 ಜನರ ಬಂಧನವಾಗಿತ್ತು. ಅದರಲ್ಲಿ ಪ್ರಜ್ವಲ್ ರೈ ಸಹ ಒಬ್ಬ. ಈಗ ಇದೇ ಪ್ರಜ್ವಲ್ ರೈ ದರ್ಶನ್ ಅವರನ್ನ ಕೇರಳದ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಾಲಯಕ್ಕೆ ಕರೆದುಕೊಂಡು ಹೋಗಿದ್ರು ಎನ್ನಲಾಗ್ತಾ ಇದೆ. ಪುತ್ತೂರಿನಲ್ಲಿ ಕೆಲ ಗೆಳೆಯರನ್ನ ಹೊಂದಿರುವ ನಟ ದರ್ಶನ್ ಅವರ ಮಾರ್ಗದರ್ಶನದಂತೆಯೇ ಕಣ್ಣೂರಿನ ಮಡಾಯಿಕಾವು ಭದ್ರಕಾಳಿ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ನಿನ್ನೆ ವಿಶೇಷ ದಿನವಾಗಿದ್ದು ಶತ್ರು ಸಂಹಾರ ಪೂಜೆಗೆ ಸೂಕ್ತ ದಿನವಾದ ಕಾರಣ ದರ್ಶನ್ ಹಾಗೂ ಇತರರು ದೇವಾಲಯಕ್ಕೆ ತೆರಳಿ ಪೂಜೆ ನೆರವೇರಿಸಿದ್ದಾರೆ ಎನ್ನಲಾಗುತ್ತಿದೆ. ಮದುವೆ ಸಂಭ್ರಮದಲ್ಲಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಚಾಕು ಇರಿದು ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಬಿಜಿಎಸ್ ಲೇಔಟ್ನಲ್ಲಿ ನಡೆದಿದೆ. ಮಾಗಡಿ ಶಾಸಕರ ಆಪ್ತ ಉದ್ಯಮಿ ಲೋಕನಾಥ್ ಸಿಂಗ್ ಕೊಲೆಯಾಗಿದೆ. ಲೋಕನಾಥ್ ಸಿಂಗ್ಗೆ ಇದೇ ತಿಂಗಳು ಮದುವೆ ಕೂಡ ನಿಶ್ಚಯವಾಗಿತ್ತು. ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇರಿದು ಉದ್ಯಮಿಯನ್ನ ಕೊಲೆ ಮಾಡಲಾಗಿದೆ. ಘಟನೆಯಲ್ಲಿ ಲೋಕನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆ ಬಳಿಕ ಪರಾರಿಯಾಗಿದ್ದ ಗನ್ಮ್ಯಾನ್ ಇಂದು ವಿಚಾರಣೆಗೆ ಹಾಜರಾಗಿದ್ದರು. ಕೊಲೆ ಬಳಿಕ ಕಾಣೆಯಾಗಿದ್ದ ಗನ್ಮ್ಯಾನ್ ಇದ್ದಕ್ಕಿದ್ದಂತೆ ಠಾಣೆಗೆ ಬಂದು ವಿಚಾರಣೆ ಎದುರಿಸಿ ನಿನ್ನೆ ಲೋಕನಾಥ್ ಸಿಂಗ್ ಜೊತೆ ಇರಲಿಲ್ಲ ಎಂದಿದ್ದಾರೆ. ಘಟನೆ ವೇಳೆ ಜೊತೆಯಲ್ಲಿ ಇರಲಿಲ್ಲ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕೊಲೆ ಬಗ್ಗೆ ತನಿಖೆ ಮುಂದುವರಿಸಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ.
ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದ ಮೊದಲ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಪುಲಕೇಶಿನಗರ ಠಾಣಾ ವ್ಯಾಪ್ತಿಯಲ್ಲಿ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದು ಮಗು ಸಾವನ್ನಪ್ಪಿದೆ. ಕಮ್ಮನಹಳ್ಳಿ ಬಳಿ ಕುಳ್ಳಪ್ಪ ಸರ್ಕಲ್ ನಿವಾಸಿಗಳಾದ ಶಕ್ತಿ ಮತ್ತು ಸತ್ಯ ದಂಪತಿಯ 3 ವರ್ಷದ ಮಗು ರಕ್ಷಾ ಪ್ರಾಣ ಕಳ್ಕೊಂಡಿದೆ. ತಂದೆ ಜೊತೆಗೆ ಮಾವ ಮುರಳಿ ಮನೆಗೆ ಬೈಕ್ನಲ್ಲಿ ಬಂದಿದ್ದ ಮಗು ವಾಪಸ್ ಮನೆಗೆ ಹೋಗ್ತಿದ್ದಾಗ ರಸ್ತೆಯಂಚಿನಲ್ಲಿದ್ದ ಬೃಹತ್ ಮರ ನೆಲಕ್ಕುರುಳಿದೆ. ಮರ ಬಿದ್ದ ರಭಸಕ್ಕೆ ಮಗು ತಲೆಗೆ ಗಂಭೀರ ಗಾಯವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ಇನ್ನು ಬೋರಿಂಗ್ ಆಸ್ಪತ್ರೆ ಬಳಿ ಮಗು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸದ್ಯ ಮೃತ ಬಾಲಕಿಯ ಮರಣೋತ್ತರ ಪರೀಕ್ಷೆ ಬಳಿಕ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಪುಲಕೇಶಿನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಅದು ಅವಾಗ ಕರೆಂಟ್ ಇಲ್ಲ, ನಾ ಬರುವಾಗ ನನ್ಗೆ ಗೊತ್ತಿಲ್ಲ. ಅದು ಮಳೆ ಬಂದುಬಿಟ್ಟಿದೆಲ್ಲ, ಕರೆಂಟ್ ಇಲ್ಲ. ಅದು ಹೆಂಗೆ ಬಿತ್ತಂತ ಗೊತ್ತಿಲ್ಲ. ಅದಕ್ಕೆ ಒಣದೋಗಿರೋದ ಹಸಿದಂತ ನನಗೆ ಗೊತ್ತಿಲ್ಲ. ಪಕ್ಕದಲ್ಲಿ ಇದ್ರು ಆಪೋಸಿಟ್ ಹೋಟೆಲ್ ಇತ್ತು, ಎಲ್ಲ ಕರ್ಕೊಂಡ್ಬಂದು ಹಂಗೆ.